ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಸುರಭಿ ಸಿಟಿ ಕೇಬಲ್ ನೆಟ್ವರ್ಕ್ ಹಾಗೂ ಸಿಸಿಎನ್ ಸುದ್ದಿವಾಹಿನಿಯ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಅವ್ಯವಸ್ಥೆ ನಿರ್ನಾಮ ಆಗಬೇಕಾದರೆ ಜನರು ಜಾಗೃತರಾಗಬೇಕು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ. ಅವ್ಯವಸ್ಥೆಯ ಆಗರವಾದ ಬಸ್ ನಿಲ್ದಾಣಗಳು, ಅಧಿಕಾರಿ ವಿರುದ್ಧ ಸೋಮೂಟು ಪ್ರಕರಣ ದಾಖಲು. ನ್ಯಾಯಮೂರ್ತಿ ಬಿ ವೀರಪ್ಪ. ಯೋಗವನ್ನು ವಿಶ್ವವೇ ಒಪ್ಪಿಕೊಂಡಿರುವುದು ಹೆಮ್ಮೆಯ ವಿಷಯ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದೆ. ಪ್ರಭು ಚೌಹಾಣ್. ವ್ಯವಸ್ಥೆ ಹಳ್ಳ ಹಿಡಿಯಲು ಮೂಲ ಕಾರಣ ಜನರು. ಹೀಗಾಗಿ ಸಾರ್ವಜನಿಕರು ಜಾಗೃತರಾದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತಿಳಿಸಿದರು. ಶನಿವಾರ ಬೀದರ್ನ ವಿವಿಧ ಇಲಾಖೆಯ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆ ಜನರಿಗೆ ಉತ್ತಮ ಸೌಲಭ್ಯ ಚಿಕಿತ್ಸೆ ದೊರೆತರೆ ಖಾಸಗಿ ಆಸ್ಪತ್ರೆಗೆ ಬರುವುದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರೆತರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳು ಬರುವುದಿಲ್ಲ ಎನ್ನುವ ಮನೋಭಾವನೆಯನ್ನು ಇವತ್ತು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಅಧೋಗತಿಗೆ ಬಂದಿವೆ ಎಂದು ವ್ಯವಸ್ಥೆ ವಿರುದ್ಧ ಕಿಡಿಕಾರಿದರು. ಈ ವ್ಯವಸ್ಥೆಗೆ ಪ್ರಭಾವ ಹೊಂದಿರುವ ವ್ಯಕ್ತಿಗಳೇ ಕಾರಣ. ಇದನ್ನು ಸರಿಯಾಗಬೇಕಾದರೆ ಜನರು ಜಾಗೃತರಾಗಿದ್ದಾಗ ಮಾತ್ರ ಸಾಧ್ಯ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಜಾಸ್ತಿಯಾಗಿದ್ದು, 10ನೇ ಫೇಲ್ ಆಗಿದ್ದವನು ಒಂದು ಕೈಲಿ ಕ್ಯಾಮೆರಾ ಹಿಡಿದು ನಾನು ಪ್ರೆಸ್ ನವನು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದರೆ ನಿಜವಾಗಿ ಇದ್ದ ಪತ್ರಕರ್ತರಿಂದ ಮಾತ್ರ ಸಾಧ್ಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ವಡೋಲೆ, ಲೋಕಾಯುಕ್ತ ಎಸ್ಪಿ, ಮಹಾನಗರ ಪಾಲಿಕೆ ಆಯುಕ್ತರು ಉಪಸ್ಥಿತರಿದ್ದರು. ಎಲ್ಲ ಕಡೆ ಗಲೀಜು ಇದನ್ನ ಡಸ್ಟ್ಬಿನ್ಗಳೆಲ್ಲ ಓಪನ್ ಆಗಿದ್ರು, ಅದೆಲ್ಲ ಮುಚ್ಚಿಕೊಳ್ತಾ ಇದ್ದೀನಿ. ಟಾಯ್ಲೆಟ್ಸು, ಪಾರ್ಕಿಂಗು, ಅದು ಏನೇನೂ ಇಲ್ಲ, ಅದು ಕ್ಲೀನ್ ಆಗಿಲ್ಲ ಅಂತೇಳಿ ನಾನು ಅದನ್ನ ಸುಮೋಟಕ್ಕೆ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡು, ಓಲ್ಡ್ ಬಸ್ ಸ್ಟ್ಯಾಂಡ್ ಸೇಮ್ ಪ್ರಾಬ್ಲಮ್, ಅಲ್ಲೇನು ಪ್ರಾಬ್ಲಮ್ ಇತ್ತು ಇದೇ ಪ್ರಾಬ್ಲಮ್ ಇನ್ನೂ ಇದೆ, ಅದು 2 ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. 3ನೇದು ಕೃಷಿ APMC ಮಾರುಕಟ್ಟೆ, ಅಲ್ಲಿ ಹೋದಾಗ ಅದು ಹೆಂಗಿತ್ತು ಅಂದರೆ ನಾವು ನೆನೆಸ್ಕೊಳ್ಳೋಕ್ಕಾಗಲ್ಲ, ಆ ಥರ ಇತ್ತು. ಮೇಡಮ್ ಅಡ್ಮಿನಿಸ್ಟ್ರೇಟ್ರು ಅವರು ನೋಡಿದ್ದಾರೆ. ಅವ್ರು ನಮ್ಮ APMC ಸೆಕ್ರೆಟರಿ ಇವಾಗಲೂ ಬರಲೇ ಇಲ್ಲ, ಬರೀ ಅಸಿಸ್ಟೆಂಟ್ ಸೆಕ್ರೆಟರಿ ಬಂದಿದ್ದ. ಅಲ್ಲಿ ತಮಾಷೆ ಏನಂದ್ರೆ ನಾವು ನೈಸಾಗಿ ಕೇಳ್ತಾ ಇದ್ವಿ, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ, ಬರೀ 10% ಕಮಿಷನ್ ಅಂತ ಅಷ್ಟೇ. ನಾವು ಬೇಕು ಅಂತ ಕೇಳಿದ್ವಿ, ನೋಡಿ ಹೇಳ್ತಾರೆ ಅಂತ. ಒಬ್ಬರು 8, 10 ಅಂತ ಹೇಳಿದ ಕಮಿಷನು. ಕಾನೂನು ಪ್ರಕಾರ ಸೆಕ್ಷನ್ 65 APMC ಆಕ್ಟಲ್ಲಿ ರೈತರಿಂದ ಯಾರು 1 ಪೈಸಾ ಕಮಿಷನ್ ತಗೊಳಕ್ ಬರಲ್ಲ. ಓನ್ಲಿ ಬಿಟ್ವೀನ್ ದಿ ಟ್ರೇಡರ್ಸ್, ಅವರು ಮಾರಾಟಗಾರರು ತಗೊಳ್ಳೋ ಅಷ್ಟೇ, ರೈತರು ತಗೊಳಕ್ ಬರೋದಿಲ್ಲ. ಬೈಲ 25 ಇದೆ, ಆ ಥರ ಮಾಡಕ್ ಬರಲ್ಲ. ಅಲ್ಲಿ ಏನೇನೂ ಇಲ್ಲ, ಕುಡಿಯೋ ನೀರಿಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ರೆಗ್ಯುಲೇಷನ್ ಇಲ್ಲ. ಆಮೇಲೆ ನಮ್ಮ ಇವ್ರು ಬಂದು ಮೆಟ್ರಾಲಜಿ ಬಂದು ರಿಪೋರ್ಟ್ ಕೊಡೋದು ಕೇಳಿದೆ, ಎಲ್ಲ ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟಿಲ್ಲ. ಅದು ನಾನು APMC ಕೇಸ್ ಸುಮೋಟೋ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಗಣರಾಜ್ಯ ಇಲಾವೇರಿ ಘಟ್ಟ ಸುಲ್ತಾನ್ಪುರ, ಅಲ್ಲಿ ಒಳ್ಳೆ ಸುಮಾರು ಸಣ್ಣ ಬೆಟ್ಟ ಇದ್ದಂಗಿದೆ. ಆ ಸುತ್ತು ಸುಲ್ತಾನ್ಪುರ ಮತ್ತು ಕಮಲಾ, ಮಲ್ಕಾಪುರ, ಆ ಜನ ಎಲ್ಲ ಬಂದಿದ್ರು. ಅಲ್ಲಿ ವಾಸನೆ ಭಾರಿ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ನಾನು ಎನ್ವೈರ್ಮೆಂಟ್ ಆಫೀಸರ್ ಎಲ್ಲ ಬಂದು ಅವ್ರಿಗೆ ಹೇಳಿದ್ದೀನಿ. ಅಲ್ಲಿ ಸುತ್ತು ಹಳ್ಳಿಗಳು ಯಾವ್ಯಾವ ಸುತ್ತು ಹಳ್ಳಿಗಳಿದೆಯೋ, ಒಂದು 7-8-10 ಹಳ್ಳಿಗಳು, ಅಲ್ಲಿ ಈ 20 ವರ್ಷದಿಂದ ಇಲ್ಲಿ ಎಲ್ದಾರ್ಜಿ ಹಾಕಿದಾರಲ್ಲ, ಅಲ್ಲಿ ಮಿಲ್ಕ್ ಚೆಕ್ ಮಾಡಿ, ಆ ಮಿಲ್ಕಲ್ಲಿ ಏನು ಪಾಯ್ಸನ್ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಬೋರ್ವೆಲ್ ಹಾಕಿದ್ರೆ ನೀರು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಮಕ್ಕಳು ಇದಾಗಿದ್ದಾರೆ. ಕೇಂದ್ರ ಬಸ್ ನಿಲ್ದಾಣ, ಹಳೆಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಅತ್ಯಗತ್ಯವಾಗಿರುವ ಮೂಲ ಸೌಕರ್ಯಗಳ ವ್ಯವಸ್ಥೆ ಇಲ್ಲ. ಹಾಳು ಬಿದ್ದ ಬಸ್ ನಿಲ್ದಾಣಗಳಿವೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತಿಳಿಸಿದರು. ಶನಿವಾರ ನಗರದ ಕೆಲ ಇಲಾಖೆಗಳಿಗೆ ಭೇಟಿ ನೀಡಿ ನಂತರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗಡಿ ಜಿಲ್ಲೆಯಲ್ಲಿರುವ ಕೇಂದ್ರ ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಬರುತ್ತಾರೆ. ಅವರಿಗೆ ಕೂಡಲು ಆಸನಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಲ್ಲ. ಇದ್ದಿರುವ ಶೌಚಾಲಯಗಳಲ್ಲಿ ನಿಯಮ ಬಾಹಿರ ಹಣ ಪಡೆಯುತ್ತಿರುವುದು ಕಂಡು ಬಂದಿದ್ದು, ಹೀಗಾಗಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತಾನು ನೀಡಿರುವ ಗಡುವಿನೊಳಗೆ ಎಲ್ಲಾ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಒಂದು ವೇಳೆ ಅವರು ನನ್ನ ಆದೇಶಕ್ಕೆ ನಿರ್ಲಕ್ಷ್ಯ ಮಾಡಿದ್ದರೆ
ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೀದರ್ ತಹಸೀಲ್ದಾರ್ ಕಚೇರಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯೂ ಸಹ ಅವ್ಯವಸ್ಥೆಯ ಆಗರವಾಗಿವೆ ಎಂದು ಕಿಡಿಕಾರಿದರು. ಎಪಿಎಂಸಿಯಲ್ಲಿ ರೈತರ ಬೆಳೆದ ಬೆಳೆಗಳ ಮಾರಾಟಕ್ಕೆ ಯಾವುದೇ ರೀತಿ ಕಮಿಷನ್ ಪಡೆಯುವಂತಿಲ್ಲ, ಟ್ರೇಡರ್ಸ್ ಮಾತ್ರ ಪಡೆಯಬಹುದಾಗಿದೆ. ಆದರೆ ಇಲ್ಲಿ ಎಪಿಎಂಸಿಯಲ್ಲಿ 10% ಕಮಿಷನ್ ಪಡೆಯುತ್ತಿರುವುದಾಗಿ ಎಂದು ಹೇಳಿದ ಅವರು ವಿಷಯ ನೋವು ತಂದಿದೆ. ಒಟ್ಟಾರೆ ವಿವಿಧ ಇಲಾಖೆಗಳ ವಿರುದ್ಧ ಸುಮಾರು 12 ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಿಸಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ಸ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬಡೋಲೆ ಇದ್ದರು. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕೆ ನೀರು, ಡ್ರಿಂಕಿಂಗ್ ವಾಟರ್ ಇರಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದ್ರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಇದೆ, ಆಸ್ಪತ್ರೆ ಕಟ್ಟಾಗಿತ್ತೇನು ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನು ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದ್ರೆ, ಆ ಲ್ಯಾಬ್ ಹೋದಾಗ ನಾವು ಕೆಳಗಡೆ ಅವ್ರು ಯಾರೋ ಇಬ್ಬರು ಏನೋ ಮಾಡ್ತಾ ಇದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋಡ್ ಮಾಡ್ಬಿಟ್ಟೆ ನಮಗೆ. ನಾನು ಬ್ಯಾಂಕ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಂಕ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ರು ಚೆಕ್ ಕೊಡ್ತಾರೆ, ಇನ್ನೊಬ್ರಿಗೆ 3 ಲಕ್ಷ, ಟೋಟಲ್ 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವತ್ತು ಪೊಲೀಸ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟಲ್ಗೆ ಸುಮೋಟೋ ಕೇಸ್ ತಗೋತಾ ಇದ್ದೀನಿ. ಈ ತಾಲೂಕು ತಹಸೀಲ್ದಾರ್ ಆಫೀಸು ಬೀದರು, ಅಲ್ಲೂ ಅಷ್ಟೇ ಸುಮಾರು ಪೆಂಡಿಂಗ್ ಅಂತ ಹೇಳಿದ್ದಾರೆ. ಅದು ಏನು ಪ್ರಾಬ್ಲಮ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಅದೆಲ್ಲ ಮಾಹಿತಿ ಕೊಡಬೇಕು ಅಂತೇಳಿ ಅಟೆಂಡೆನ್ಸ್ ರಿಜಿಸ್ಟರು, ಅವರು ಮೂವ್ಮೆಂಟ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರ್ ಎಲ್ಲ ಚೆಕ್ ಮಾಡಿದ್ದೀನಿ. ಐ ಆಮ್ ನಾಟ್ ಹ್ಯಾಪಿ. ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ತಾಲೂಕು ತಹಸೀಲ್ದಾರ್ ಆಫೀಸು. ಆಮೇಲೆ ಬೂತ್ ದಾಖಲು ಸಹಾಯಕ ನಿರ್ದೇಶಕರು, ಅಲ್ಲೂ ಅಷ್ಟೇ ಅಲ್ಲಿ ಈ ADLRಗಳು ಎಷ್ಟು ಸಾವಿರಾರುಗಳು ಫೈಲ್ ಇದ್ರೂ ಮಾಡೋದಿಲ್ಲ, ವರ್ಷಾನುಗಟ್ಟಲೆ ತಗೊಳ್ತಾರೆ. ಆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ADLRಗೂ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಮಹಾನಗರ ಪಾಲಿಕೆ ಅಲ್ಲಿ ಎಲ್ಲ 8 ಜನ. ನಮ್ಮ ದೇಶದ ಋಷಿಮುನಿಗಳು ಆಚರಿಸಿಕೊಂಡು ಬಂದ ಯೋಗವನ್ನು ಇಂದು ಇಡೀ ವಿಶ್ವವೇ ಒಪ್ಪಿಕೊಂಡು ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದರು. ಅವರು ರವಿವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಮೇರಾ ಭಾರತ್ ಮಹಾನ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಗರದ ಬೀದರ್ ಕೋಟೆ ಆವರಣದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ಯೋಗ ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗಿತ್ತು. ಆದರೆ ಇಂದು ಭಾರತವು ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿ ವಿಶ್ವದಾದ್ಯಂತ ಖ್ಯಾತಿ ಪಡೆದಿದೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಪ್ರತಿಯೊಬ್ಬರೂ ಮೊಬೈಲ್ ಹಾಗೂ ಇಂಟರ್ನೆಟ್ನಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಆದರೆ ದಿನವಿಡೀ ಚುರುಕಾಗಿರಲು, ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಏಕಾಗ್ರತೆ ಸಾಧಿಸಲು ಪ್ರತಿಯೊಬ್ಬರೂ ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ಯೋಗ ಹಾಗೂ ಧ್ಯಾನ ಮಾಡುವುದು ಅತ್ಯಗತ್ಯ ಎಂದು ಕಿವಿಮಾತು ಹೇಳಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾತನಾಡಿ, ದಿನನಿತ್ಯ ಅರ್ಧ ಗಂಟೆಯು ಯೋಗ ಮಾಡಿದಲ್ಲಿ ದೈನಂದಿನ ಕರ್ತವ್ಯದಲ್ಲಿ ಲವಲವಿಕೆ ಮತ್ತು ಉತ್ಸಾಹದಿಂದ ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುವುದು. ಯೋಗ ಪುರಾತನ ಕಾಲದಿಂದಲೂ ಪರಿಚಯದಲ್ಲಿತ್ತು, ಆದರೆ ಹೆಚ್ಚು ಪ್ರಚಾರದಲ್ಲಿ ಇರಲಿಲ್ಲ. ಸಾರ್ವಜನಿಕರು ಯೋಗಕ್ಕೆ ಮಹತ್ವ ನೀಡಿ ಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ, ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಖುತೇಜಾ ಬೇಗಂ ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 21ರಂದು ಔರಾದ್ಬಿ ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಾಗೂ ಶಾಸಕ ಪ್ರಭು ಚೌಹಾಣ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಬದುಕಿನ ಯೋಗಾಭ್ಯಾಸ ಮಾಡುವ ವ್ಯಕ್ತಿ 100 ವರ್ಷಗಳ ಪೂರ್ಣ ಬದುಕು ಸಾಗಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಯೋಗವನ್ನು ತಮ್ಮ ದಿನನಿತ್ಯ ಜೀವನದ ಭಾಗವಾಗಿಸಿಕೊಳ್ಳಬೇಕು ಎಂದು ತಿಳಿಸಿದರು.
ಪ್ರತಿದಿನ ಯೋಗಾಭ್ಯಾಸ ಮಾಡುವವರಿಗೆ ಆಸ್ಪತ್ರೆಗೆ ಹೋಗುವ ಅನಿವಾರ್ಯತೆ ಎದುರಾಗುವುದಿಲ್ಲ. ದಿನನಿತ್ಯ ಆಟೋಟಗಳಲ್ಲಿ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವವರನ್ನು ರೋಗಗಳು ಸುಲಭವಾಗಿ ಬಾಧಿಸುವುದಿಲ್ಲ. ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಟೊಂಕದಲ್ಲಿ ಉಳುಕು, ತಲೆನೋವು, ಎದೆನೋವು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ನಿಯಮಿತವಾಗಿ ವಾಕಿಂಗ್, ಜಾಗಿಂಗ್, ಯೋಗ ಹಾಗೂ ಪ್ರಾಣಾಯಾಮ ಮಾಡುವವರು ಆರೋಗ್ಯವಂತ ಜೀವನ ನಡೆಸುವುದರ ಜೊತೆಗೆ ದೀರ್ಘಾಯುಷ್ಯ ಹೊಂದಲು ಸಾಧ್ಯವಾಗುತ್ತದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ 50 ವರ್ಷ ವಯಸ್ಸಿಗೆ ತಲುಪುವ ವೇಳೆಗೆ ಹಲವು ರೀತಿಯ ದೈಹಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಎಂದು ನುಡಿದರು. ಇಂದು ವಿಶ್ವದ 170ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಚಲಿತದಲ್ಲಿರುವ ಯೋಗ ಭಾರತದ ಮೂಲದ್ದು ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡಬೇಕು. ಭಾರತದ ಋಷಿಮುನಿಗಳು ನೀಡಿರುವ ಅಪಾರ ಜ್ಞಾನ, ಪ್ರಾಚೀನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರುವ ಅಪರೂಪದ ದೇಶ ನಮ್ಮ ಭಾರತವಾಗಿದೆ. ಯೋಗವು ಹಿಂದೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿತ್ತು. ಆರೋಗ್ಯಯುತ ಬದುಕಿಗೆ ಸಹಕಾರಿಯಾಗಿರುವ ಯೋಗ ಪ್ರತಿಯೊಬ್ಬರ ನಿತ್ಯ ಜೀವನದ ಭಾಗವಾಗಬೇಕಿದೆ ಎಂದು ಹೇಳಿದರು. ಔರಾದ್ ಬಿ ಹಾಗೂ ಕಮಲ್ ನಗರ್ ತಾಲೂಕುಗಳಲ್ಲಿ ಸುಮಾರು 450 ಶಾಲೆಗಳಿವೆ. ಎಲ್ಲ ಶಾಲೆಗಳಲ್ಲಿ ಪ್ರತಿದಿನ ಪ್ರಾರ್ಥನೆಯ ಸಮಯದಲ್ಲಿ ಕನಿಷ್ಠ 10 ರಿಂದ 15 ನಿಮಿಷ ಯೋಗಾಭ್ಯಾಸ ಮಾಡಿಸಬೇಕು. ಈ ಕುರಿತು ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸುವ ಕೆಲಸ ಮಾಡುತ್ತೇನೆ. ವಿದ್ಯಾರ್ಥಿಗಳು, ಯುವಜನತೆ ಸೇರಿದಂತೆ ಎಲ್ಲ ವಯೋಮಾನದವರು ಯೋಗದತ್ತ ಒಲವು ತೋರಿಸಬೇಕು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್ ಯಕ್ಲೋರ್, ಪ್ರೊಫೆಸರ್ ಹಾವ್ಗಿರಾವ್ ವಟ್ಗೆ, ಶಿವರಾಜ್ ಸಟ್ಕಾರ್, ಬಸವರಾಜ್ ಹಳ್ಳೆ ಅವರು ಯೋಗ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಹೇಶ್ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕಿರಣ್ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ರವಿ ಸುಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವಾಗಂಬರ್ ಗಾಯಕ್ವಾಡ್, ಮುಖಂಡರಾದ ಮಾರುತಿ ಚೌಹಾಣ್, ಶಿವಾಜಿರಾವ್ ಪಾಟೀಲ್ ಮುಂಗನಾಳ್, ಧೋಂಡಿಬಾ ನರೋಟೆ, ರಾಮ್ ಶೆಟ್ಟಿ ಪನ್ನಾಳೆ, ಶಿವಾನಂದ ವಡ್ಡೆ, ಪ್ರಕಾಶ್ ಅಲ್ಮಾಜೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ CCN ಸುದ್ದಿವಾಹಿನಿ.